ಹಲೋ ಎವ್ರಿವನ್, ದಿಸ್ ಇಸ್ ಜಾಫಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಒಂದು ಫೋನಲ್ಲಿ ಆಲ್ ಇಂಡಿಯಾ ರೇಡಿಯೋದ ಯಾವುದೇ ಒಂದು ಸ್ಟೇಷನ್ ಅನ್ನ ಯಾವ ರೀತಿ ನಾವು ಕೇಳಬಹುದು ಅಂತ ಚರ್ಚೆ ಮಾಡೋಣ. ಯಾವುದೇ ಒಂದು ಕೇಂದ್ರದಿಂದ ಪ್ರಸಾರವಾಗುವಂತ ಒಂದು ರೇಡಿಯೋದ ಒಂದು ಲೈವ್ ಅನ್ನ ನಾವು ಕೇಳಬಹುದು ನಮ್ಮ ಫೋನಲ್ಲಿ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅದಕ್ಕಾಗಿ ನಾವು ಇಲ್ಲಿ ನಮ್ಮ ಫೋನಲ್ಲಿ ನಾನು ಹೇಳ್ತೀನಿ ನೋಡಿ, ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಆಲ್ ಇಂಡಿಯಾ ರೇಡಿಯೋ ಅಂತ ನೀವು ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಹಲವಾರು ಆ್ಯಪ್ಗಳು ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಬ್ಲೂ ಕಲರ್ನಲ್ಲಿ ಇದೆ ನೋಡಿ, ಏರ್ ರೇಡಿಯೋ ಅಂತ. ಇದೇ ಆ್ಯಪ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇದರ ಲಿಂಕ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಮಾಡಿಬಿಟ್ಟು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಓಪನ್ ಮಾಡಿಬಿಟ್ಟು ಇಲ್ಲಿ ಯಾವ ರೀತಿ ನಾವು ಈ ಆ್ಯಪ್ನ ಸೆಟಪ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಈ ರೀತಿ ಪ್ರೊಸೆಸಿಂಗ್ ಆಗ್ತಾ ಇದೆ. ಆದ ನಂತರದಲ್ಲಿ ಇಲ್ಲಿ ನಾವು ಈ ರೀತಿ ಯಾವ ರಾಜ್ಯನ ಮೊದಲು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ರಾಜ್ಯದಿಂದ ನಾವು ರೇಡಿಯೋನ ಕೇಳಬೇಕು ಅನ್ಕೋತೀವಿ ಆ ಒಂದು ರಾಜ್ಯವನ್ನು ಇಲ್ಲಿ ಕರ್ನಾಟಕ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಂತರದಲ್ಲಿ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಒಂದು ಸ್ಟೇಷನ್ಗಳು ಅಥವಾ ಚಾನಲ್ಗಳು ಏನಿರುತ್ತೆ ಕನ್ನಡದಲ್ಲಿ ಇರುವಂಥ ಎಲ್ಲ ಒಂದು ರೇಡಿಯೋ ಕೇಂದ್ರಗಳು ಅಲ್ಲಿಂದ ಬರುವಂಥ ನೇರ ಪ್ರಸಾರನ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಎಲ್ಲ ಒಂದು ಏರ್ ಬಳ್ಳಾರಿ, ಆಮೇಲೆ ಚಿತ್ರದುರ್ಗ, ಬಿಜಾಪುರ, ಧಾರವಾಡ, ಕಲಬುರಗಿ ಎಲ್ಲ ಒಂದು ಸ್ಟೇಷನ್ಗಳಿಂದ ಬರುವಂಥ ಒಂದು ಇಲ್ಲಿ ಆಪ್ಷನ್ಸ್ಗಳು ಇದೆ. ಅಲ್ಲಿ ಯಾವ ಒಂದು ಆಪ್ಷನ್ ಇಲ್ಲಿ ಕೆಳಗಡೆ ನೋಡ್ಬೋದು, ಕನ್ನಡದಲ್ಲಿ ಇರುವಂಥ ಇನ್ನೂ ಹೆಚ್ಚಿನ ಒಂದು ಎಲ್ಲ ಒಂದು ಸ್ಟೇಷನ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಾನು ಯಾವುದಾದ್ರೂ ಒಂದು ಸ್ಟೇಷನ್ನ ಪ್ಲೇ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನಾವು ಪ್ಲೇ ಮಾಡ್ಬೇಕು ಅಂದರೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಧಾರವಾಡನ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ಸ್ವಲ್ಪ ಇಲ್ಲಿ ಕನೆಕ್ಟಿಂಗ್ ಅಂತ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಅಲೋ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನಾವು ನಮ್ಮೊಂದು ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನಾವು ನೇರವಾಗಿ ಒಂದು ಆ್ಯಪ್ ಮೂಲಕ ನಾವು ಯಾವುದೇ ಒಂದು ಸ್ಟೇಷನ್ನಿಂದ ನಮ್ಮ ಒಂದು ಆಲ್ ಇಂಡಿಯಾ ರೇಡಿಯೋನ ಕೇಳಬಹುದು. ಈ ರೀತಿ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಒಂದು ಸ್ಟೇಷನ್ ಬೇಕಾದರೂ ಪ್ಲೇ ಮಾಡ್ಕೋಬಹುದು. ನೋಡಿ, ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಒಂದು ಸ್ಟೇಷನ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ, ಈ ಒಂದು ಸ್ಟೇಷನನ್ನು ನಾನು ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ಬೋದು. ಇಲ್ಲಿ ಈ ರೀತಿ ಪ್ಲೇ ಆಗ್ತಾ ಇದೆ. ಈ ರೀತಿ ನಾವು ಯಾವುದೇ ಒಂದು ರೇಡಿಯೋದ ಒಂದು ನೇರ ಪ್ರಸಾರವನ್ನು ನಾವು ನಮ್ಮ ಫೋನ್ ಮೂಲಕ ಕೇಳಬಹುದು. ಹಾಗೆ ಸ್ನೇಹಿತರು ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಏನು ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್